ಅದರ ಬುಡವು ಮೂತಿಯಾದ್ರು ಹೆಂಗಂತೆ ಎಲ್ಲ ಚೆನ್ನಾಗಿದ್ರೆ ಅಲ್ಲ ಮಕ್ಕಳಮ್ಮ ಅಲ್ವಾ? ಆ ನೆಲ ಬುಡ ಮೂತಿಯಾದ್ರು ಅದು ನಂಬ್ತದೆ, ನಾನ್ ಚಿಗುರ್ತೇನೆ. ಏನಂತ? ನಾನ್ ಚಿಗುರ್ತೇನೆ. ಇವತ್ತು ನನಗೆ ಸಮಸ್ಯೆ ಇರ್ಬೋದು, ನಾನ್ ಬಿದ್ದು ಹೋಗೋದಿಲ್ಲ, ನಾನ್ ಚಿಗುರ್ತೇನೆ. ಇವತ್ತು ನನಗೆ ದುಃಖ ಇರ್ಬೋದು, ನಾನ್ ಬಿದ್ದು ಹೋಗೋದಿಲ್ಲ, ನಾನ್ ಚಿಗುರ್ತೇನೆ. ಇವತ್ತು ಸಾಲ ಇರ್ಬೋದು, ನಾನ್ ಬಿದ್ದು ಹೋಗೋದಿಲ್ಲ, ನಾನ್ ಚಿಗುರ್ತೇನೆ. ಏನು ಇಲ್ದರೆ ಇದ್ರು ಎಲ್ಲ ನನಗೆ ಬರುವಂತ ಎಲ್ಲ ಸಹಾಯ ಮುಗಿದು ಹೋಗಿದ್ರು, ಎಲ್ಲ ನನ್ನ ಕಣ್ಣಿಂದ ಮರೆಯಾಗಿ ಹೋಗಿದ್ರು, ನನ್ನ ದೃಷ್ಟಿಗೆ ಕಾಣದಲ್ಲೇ ಇದ್ರು, ನಾನ್ ನಂಬ್ತೇನೆ, ನಾನ್ ಚಿಗುರ್ತೇನೆ, ನಾನ್ ಚಿಗುರ್ತೇನೆ. ಮಣ್ಣಿನಲ್ಲಿ ಏನಂತಪ್ಪ? ಯಾವ್ದಾದ್ರು ಬೇಸತ್ತಿದ್ರೆ ಹೊರಗೆ ಬದುಕಕ್ಕಾಗತ್ತ? ಮುದಿಯಾದ್ರೂ ಒಂದ್ ಸ್ವಲ್ಪ ಏನಾದ್ರು ಗೊಬ್ಬರ ಗಿಬ್ಬರ ಹಾಕಿ ಬೆಳೆಸ್ಬೋದು. ಬೇಸತ್ತೆ ಆ ಮರ ಹೇಳತ್ತೆ, ನನ್ನ ಬೇರು ಸತ್ತರು. ಎಲ್ಲ ಒಣಗಿ ಹೋಗಿದ್ರು, ಪರಿಸ್ಥಿತಿಗಳ ಕೈ ಬಿಡಲ್ಪಟ್ಟಿದ್ರು. ನೀರಿನ ವಾಸನೆಯಿಂದಲೇ ಏನಂತೆ? ನೀರಿನ ವಾಸನೆಯಿಂದಲೇ ಅದು ಒಡೆತು. ಏನಂತೆ? ಗಿಡದ ಹಾಗೆ ಕವಲು ಒಡೆಯುವುದು. ಎದುರುಬೇಡ. ಆ ಪವಿತ್ರಾತ್ಮನ ವಾಸನೆ ಬರುವಾಗ, ಆ ಪವಿತ್ರಾತ್ಮನ ನೆರಳು ಬರುವಾಗ, ನಿನ್ನೊಳಗಿರೋ ಪವಿತ್ರಾತ್ಮನು ನಿನ್ನೊಳಗಿದ್ದಾನೆ. ಎದುರುಬೇಡ. ನೀನ್ ಬುಡ ಸತ್ತಿದ್ರು, ನೀನ್ ಬುಡ ಮುದಿಯಾಗಿದ್ರು, ನೀನು ಏನೇ ಆಗಿದ್ರು ಕವಲು ಹೊಡಿತೀಯ, ನೀನ್ ಚಿಗುರ್ತೀಯ. ಒಂದು ಮರ ನಿಲ್ಲಿಸುತ್ತದೆ. ಯಾವುದು ಮರ? ನಮಗೆ ನಮಗ ನಂಬಿಕೆ ಇಲ್ಲಮ್ಮ. ಇರ್ಬೋದು, ಕಷ್ಟ ತುದಿಯಲ್ಲಿರ್ಬೋದು, ಒಂದು ನಮ್ಗೆ ಅನೇಕ ಸಮಸ್ಯೆಗಳು ನಮ್ಮನ್ನು ಹಿಡ್ತಾ ಇರ್ಬೋದು. ಆ ಮರನ ಜ್ಞಾಪನ ಮಾಡ್ಬೋದು. ಒಂದು ಮರ ಹೇಳ್ತದಲ್ಲ, ನನ್ನ ಬುಡ ಮುದಿಯಾದ್ರು, ನನ್ನ ಬೇರ್ ಸತ್ರು, ನಾನ್ ಚಿಗಿದ್ದು ಕವಲು ಹೊಡಿತೀನಿ. ಅಲ್ಲೇಲೂಯಾ. ಒಂದು ಗಿಡ ಮರಕ್ಕೆ ನಂಬಿಕೆ ಇದೆ, ನಮಗಿಲ್ಲ. ಏನಿಲ್ಲ? ಅಲ್ಲೇಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಿದೆ. ನೋಡಿ, ನಿಮ್ಮ ನಂಬಿಕೆಯಲ್ಲಿ ನಿಮ್ಮನ್ನ ಪರೀಕ್ಷೆ ಮಾಡಿ. ಯಾವ್ದು ಬಿಟ್ಟೋದ್ರೂ ಪರವಾಗಿಲ್ಲ, ನಿಮ್ಮ ನಂಬಿಕೆನ ಬಿಡಬೇಕು. ಅಲ್ಲೇಲೂಯಾ. ಅಲ್ಲ, ಹಾಡು ಹೇಳೋದ್ರೊಳಗೆ ಏನಂತ? ನಿನ್ನ ನಂಬಿದವರು ಲಜ್ಜೆ ಕೇಳುವುದಿಲ್ಲ. ನಿನ್ನ ನಂಬಿದವರು ಆಶಾಭಂಗ ಪಡು. ಸೋತು ಹೋಗೋದೇ ಇಲ್ಲ. ಈ ಸೋತು ಹೋಗೋದಿಲ್ಲ. ನಿನ್ನೊಳಗೆ ಯೇಸು ಇದ್ದಾನೆ. ಈ ಲೋಕವನ್ನ ಜಯಿಸಿದಂತ ಯೇಸು ನಮ್ಮೊಳಗೆ ಇದ್ದಾರೆ. ಹೆದರಬೇಡ. ಸ್ವಲ್ಪ ಕಾಲ. ಎಷ್ಟು? ಸ್ವಲ್ಪ ಕಾಲ. ಸ್ವಲ್ಪ ಕಾಲ. ಎಷ್ಟು ಕಾಲ? ಸ್ವಲ್ಪ ಕಾಲ. ಹಲ್ಲೆಲೂಯಾ. ಅತಿ ಬೇಗನೆ ನೀಗುವುದು ಈ ಅಲ್ಪ. ಎಂತ ಉಪದ್ರವ ಇದು? ಅಲ್ಪ ಉಪದ್ರವ. ಇದು ಅಲ್ಪವಾದದ್ದು. ನನ್ನ ನಿನ್ನ ಕಷ್ಟ ದೇವರಿಗಿಂತ ದೊಡ್ಡದಲ್ಲ. ನಾನು ಏನ್ ಮಾಡ್ಬೇಕು? ದೇವರನ್ನ ದೊಡ್ಡದಾಗಿ ನೋಡು. ಕಷ್ಟವಾಯ್ತಿದಲ್ಲ, ಏನ್ ನೋಡ್ಬೇಕು? ಎಲ್ಲ ದೇವರು ಎಲ್ಲಿ ಕೂರಿಸಿದ ನಮ್ಮನ್ನ ಪರಲೋಕದಲ್ಲಿ, ಆತರ ಸಿಂಹಾಸನದಲ್ಲಿ ಬಲಗಡೆ ನಮ್ಮನ್ನ ಕೂರಿಸಿದ್ದಾರೆ. ಈ ಲೋಕದ ಎಲ್ಲವನ್ನ ನಮ್ಮ ಪಾದದ ಕೆಳಗಾಕಿದ್ದಾರೆ. ನಮ್ಮ ಪಾದದ ಕೆಳಗೆ ಇರಬೇಕಾದದ್ದನ್ನು ತೆಗೆದು ತಲೆ ಮೇಲೆ ಇಟ್ಕೋಬೇಡ. ಒಂದು ಮರಕ್ಕೆ ನಿರೀಕ್ಷೆ ಇದೆ. ನನ್ನ ತಡೆದ್ರು ಏನಾಗಲ್ಲ, ನಾನು ಸತ್ತು ಹೋಗಲ್ಲ. ನಾನು ಕೂಡ ಬುದ್ಧಿಯಾಗಿದ್ರು ನಾನು ಒಣಗಿ ಹೋಗಲ್ಲ. ನನ್ನ ಬೇರ್ ಸತ್ತಿದ್ರು ನಾನು ಒಣಗಿ ಹೋಗಿಲ್ಲ. ಆ ಪವಿತ್ರಾತ್ಮನ ವಾಸನೆಯಿಂದ ನಾನು ಮತ್ತೆ ಚಿಗಿರಿ ಕವಲು ಹೊಡಿತೇನೆ. ಏನ್ ಹೊಡಿತೀರಿ? ಅದಕ್ಕೆ ಹೇಳ್ತದೆ 61ನೇ ಕೀರ್ತನೆ, ಏನ್ ಮಾಡು? ನಿನ್ನ ಎಲ್ಲ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕಿ ಆತನ ಏನ್ ಮಾಡು?